ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆ 2025 ಮೊದಲನೇ ಪತ್ರಿಕೆ 8ನೇ ಟಾಪಿಕ್ ICT. ಇದರಲ್ಲಿ ಬರುವ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ 38 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಇದು 39ನೇ ಕಾನ್ಸೆಪ್ಟ್. ನೆಟ್ ಎಂದರೆ ಏನು, ಅದರ ಫುಲ್ ಫಾರ್ಮ್ ಯಾವುದು? ಇ ಅಂದರೆ ಎಜುಕೇಶನಲ್ ಅಂಡ್ ಆರ್ ಎಂದರೆ ರಿಸರ್ಚ್. ಎಜುಕೇಶನಲ್ ಅಂಡ್ ರಿಸರ್ಚ್. ನೆಟ್ ಅಂದರೆ ನೆಟ್ವರ್ಕ್. ಎಜುಕೇಶನಲ್ ಅಂಡ್ ರಿಸರ್ಚ್ ನೆಟ್ವರ್ಕ್. 40ನೇ ಕಾನ್ಸೆಪ್ಟ್. In 2000 year, the IT Act, Information Technology Act was enacted in India. ಭಾರತದಲ್ಲಿ ಇನ್ಫಾರ್ಮೇಶನ್ ಆಕ್ಟ್, IT ಆಕ್ಟ್ ಕಾಯ್ದೆಯನ್ನ 2000 ಇಸ್ವಿಯಲ್ಲಿ ಜಾರಿಯಲ್ಲಿ ತರಲಾಯಿತು. ವಾಟ್ಸಪ್ ಈಸ್ ಬೇಸಿಕಲಿ ಅನ್ ಇನ್ಸ್ಟಂಟ್ ಮೆಸೆಂಜರ್. ವಾಟ್ಸಪ್ಗೆ ನಾವು ತತ್ಕಾಲ ಮೆಸೆಂಜರ್ ಎಂದು ಕರೆಯುತ್ತೇವೆ. ಅತಿ ವೇಗದಲ್ಲಿ ಮಾಹಿತಿಯನ್ನು ಕೊಡುತ್ತೇವೆ ಮತ್ತು ಅತಿ ವೇಗದಲ್ಲಿ ಮಾಹಿತಿಯನ್ನು ಪಡೆಯುತ್ತೇವೆ ವಾಟ್ಸಪ್ದ ಮೂಲಕ. 42ನೇ ಕಾನ್ಸೆಪ್ಟ್. ಒಂದ್ ಜರ ಹಾಡಾಗ ಬಂದ್ ಮಾಡ್ತೀರಿ, ಇಲ್ಲಾಂದ್ರೆ ಆವಾಜ್ ಕಮ್ಮಿ ಇಡ್ತೀರಿ. ಒಂದ್ ಜರ ನಾಲೆಜ್ ಅದ ಏನಿಲ್ಲ. 42ನೇ ಕಾನ್ಸೆಪ್ಟ್. ಆವಾಜ್ ಎಟ್ಟಿಟ್ರಿ, ಯಾರು ಇಟ್ಟಿರೋದು? ಆ ಕಡೆ ಹೊರಗೆ ಹೋಗತ್ತೆ ನೋಡ ಮಕ್ಕಿಗೆ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ. It is a virtual repository of learning resource with single window search. ಒಂದೇ ವಿಂಡೋ ಸರ್ಚ್ ಮೂಲಕ ದೇಶದಲ್ಲಿರುವ ಎಲ್ಲ ಲೈಬ್ರರಿಗಳನ್ನು ಒಂದುಗೂಡಿಸಿ ಎಲ್ಲ ಬುಕ್ಗಳು ಒಂದೇ ತವಲಿ ಇರುವಂತಹ ಒಂದು ಜಾಗಕ್ಕೆ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಎಂದು ಕರೆಯುತ್ತೇವೆ. ಇಟ್ ಈಸ್ ಅ ಫ್ರೆಂಡ್ಲಿ ಟು ಡಿಫರೆಂಟ್ಲಿ ಏಬಲ್ಡ್ ಲರ್ನರ್. ಎಲ್ಲ ಪ್ರಕಾರದ ವಿದ್ಯಾರ್ಥಿಗಳಿಗೆ ಇದು ಉಪಯುಕ್ತವಾಗಿದೆ. ಇಟ್ ಈಸ್ ಬೀಯಿಂಗ್ ಡೆವಲಪ್ಡ್ ಅಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್. IIT ಖರಗ್ಪುರ್ ಇವರು ನ್ಯಾಷನಲ್ ಡಿಜಿಟಲ್ ಲೈಬ್ರರಿಯನ್ನ ನಿರ್ಮಿತಿ ಮಾಡಿದ್ದಾರೆ. ಇದರ ಮೇಲೆ ನಿಯಂತ್ರಣ ನೀಡುತ್ತಿದ್ದಾರೆ, ಇದರ ಬಗ್ಗೆ ಕೆಲಸ ಮಾಡುತ್ತಿದ್ದಾರೆ. ಸಾರಥಿ ಈಸ್ ದ ವೆಬ್ ಪೋರ್ಟಲ್ ಆಫ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ. ಮಿನಿಸ್ಟ್ರಿ ಆಫ್ ಸಮರ್ಥ ನಾಲ್ಕಿದ್ರಿ ಈಸ್ ದ ವೆಬ್ ಪೋರ್ಟಲ್ ಆಫ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ. ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಯ ಒಂದೇನು ವೆಬ್ ಪೋರ್ಟಲ್ ಐತಿಯೋ ಅದಕ್ಕೆ ಸಾರಥಿ ಎಂದು ಕರೆಯುತ್ತಾರೆ. 44ನೇ ಕಾನ್ಸೆಪ್ಟ್ ಕ್ರೊನಾಲಜಿ. ಮೊದಲಿಗೆ ವಿಕಿಪೀಡಿಯಾ, ಅದಾದ ನಂತರ ಜಿಮೇಲ್, ಅದಾದ ನಂತರ ಯೂಟ್ಯೂಬ್, ಅದಾದ ನಂತರ ಇನ್ಸ್ಟಾಗ್ರಾಮ್ ನಿರ್ಮಿತಿಯಾಗಿದೆ. ಇನ್ನು CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಎ ಕಂಪ್ಯೂಟರ್ ಪರ್ಫಾರ್ಮ್ಸ್ ಇಟ್ಸ್ ಆಲ್ ಮ್ಯಾಥಮೆಟಿಕಲ್ ಅಂಡ್ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ ಥ್ರೂ CPU ಮೂಲಕ ಗಣಿತ ಮತ್ತು ಲಾಜಿಕ್ ತಾರ್ಕಿಕ ಘಟನಾವಳಿಗಳನ್ನು ವಿಷಯವನ್ನ ಮಾಡಲು ಬರುತ್ತದೆ CPU ಮೂಲಕ. ಅರ್ಚಿವ್ ಫೈಲ್ ಎಂದರೆ ಏನು? ಎ ಫೈಲ್ ದ್ಯಾಟ್ ಕಂಟೇನ್ಸ್ ಡಾಟಾ ನೋ ಲಾಂಗರ್ ಇನ್ ಯೂಸ್ ಬಟ್ ಹೆಲ್ಡ್ ಫಾರ್ ಹಿಸ್ಟಾರಿಕಲ್ ಪರ್ಪಸ್ ಪರ್ಹ್ಯಾಪ್ಸ್ ಫಾರ್ ಆಡಿಟರ್ಸ್ ಈಸ್ ಅರ್ಚಿವ್ ಫೈಲ್. ಅರ್ಚಿವ್ ಫೈಲ್ ಅಂದರೆ ಇದರಲ್ಲಿ ಡಾಟಾ ಇರುತ್ತದೆ, ಆದರೆ ಈ ಡಾಟಾವನ್ನು ನಾವು ಪ್ರೆಸೆಂಟ್ ಆಗಿ ಉಪಯೋಗ ಮಾಡುತ್ತಿಲ್ಲ. ಇದು ಕಂಪ್ಯೂಟರ್ದಲ್ಲಿ ಒಂದು ಭಾಗದಲ್ಲಿ ಸ್ಟೋರ್ ಮಾಡಿ ಇಡುತ್ತೇವೆ. ಏಕೆಂದರೆ ಅದು ಐತಿಹಾಸಿಕ ಘಟನೆಯೊಳಗಾಗಿ ಅಥವಾ ಆಡಿಟರ್ ಸಲುವಾಗಿ ಆ ಫೈಲನ್ನು ಯೂಸ್ ಮಾಡಲು ಬರುತ್ತದೆ. ಅಲ್ಗೋಲ್ ಎಂದರೇನು? ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಇನ್ ಯುರೋಪ್ ಅಟ್ ದ ಸೇಮ್ ಆಸ್ ಫೋರ್ಟ್ರಾನ್ ವಾಸ್ ಬೀಂಗ್ ಡೆವಲಪ್ಡ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಈಸ್ ಅಲ್ಗೋಲ್. ಅಲ್ಗೋಲ್ ಎಂದರೆ ಏನು? ಅಲ್ಗೋಲಕ್ಕೆ ನಾವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕಂಪ್ಯೂಟರ್ದ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದ ಭಾಷೆ ಅಲ್ಗೋಲ್. ಇದು ಯುರೋಪದಲ್ಲಿ ಉಪಯೋಗ ಮಾಡುತ್ತಿದ್ದಾರೆ. ಇಂಗ್ಲೆಂಡ್, ಜರ್ಮನಿ, ಇಟಲಿ, ಸ್ವಿಟ್ಜರ್ಲೆಂಡ್, ಯುರೋಪ್ ದೇಶದಲ್ಲಿ ಅಲ್ಗೋಲ್ ಅನ್ನು ಉಪಯೋಗ ಮಾಡುತ್ತಾರೆ. ಅದೇ ಸಮಯದಲ್ಲಿ ಅಮೆರಿಕದಲ್ಲಿ ಫೋರ್ಟ್ರಾನ್ ಎಂಬ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಉಪಯೋಗ ಮಾಡುತ್ತಿದ್ದರು. ಕಂಪ್ಯೂಟರ್ದ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಮೆರಿಕದಲ್ಲಿ ಉಪಯೋಗ ಮಾಡುತ್ತಿದ್ದಾರೆ. ಅಲ್ಗೋಲ್ ಇದು ಯುರೋಪದಲ್ಲಿ ಉಪಯೋಗ ಮಾಡುತ್ತಿದ್ದಾರೆ.
ಫೈರ್ ವಾಲ್ ಇನ್ ಕಂಪ್ಯೂಟರ್ ಈಸ್ ಯೂಸ್ಡ್ ಫಾರ್ ಸೆಕ್ಯೂರಿಟಿ. ಕಂಪ್ಯೂಟರ್ದಲ್ಲಿ ಫೈರ್ ವಾಲ್ ಅನ್ನು ಉಪಯೋಗ ಮಾಡುತ್ತಾರೆ, ಏಕೆಂದರೆ ಸಂರಕ್ಷಣೆ ಸಲುವಾಗಿ, ಸೆಕ್ಯೂರಿಟಿ ಸಲುವಾಗಿ. ಹೊರಗಿನಿಂದ ಯಾವುದೇ ಒಂದು ವೈರಸ್ ಆ ಕಂಪ್ಯೂಟರ್ದೊಳಗೆ ಬಂದು ಕಂಪ್ಯೂಟರ್ದೊಳಗಿರೋ ಡಾಟಾವನ್ನು ಖರಾಬ್ ಮಾಡಬಾರದು ಅನ್ನೋ ಉದ್ದೇಶದಿಂದ ಫೈರ್ ವಾಲ್ ಅನ್ನು ಉಪಯೋಗ ಮಾಡುತ್ತಾರೆ. ಸ್ಪೈವೇರ್ ಎಂದರೇನು? ಇದು ಇಟ್ ಈಸ್ ಅ ಮಾನಿಟರ್ಸ್ ಯೂಸರ್ ಆಕ್ಟಿವಿಟಿ ಆನ್ ದ ಇಂಟರ್ನೆಟ್ ಅಂಡ್ ಟ್ರಾನ್ಸ್ಮಿಟ್ಸ್ ದಟ್ ಇನ್ಫಾರ್ಮೇಶನ್ ಇನ್ ದ ಬ್ಯಾಕ್ಗ್ರೌಂಡ್ ಟು ಸಮ್ವನ್ ಎಲ್ಸ್. ಮಾನಿಟರ್ ಯೂಸರ್ ಆಕ್ಟಿವಿಟಿ ಆಗಿದೆ ಸ್ಪೈ ವರ್ಕ್. ಇದು ಇಂಟರ್ನೆಟ್ ಮೇಲೆ ಇದು ಕೆಲಸ ಮಾಡುತ್ತದೆ. ಇಟ್ ಟ್ರಾನ್ಸ್ಮಿಟ್ ದ ಇನ್ಫಾರ್ಮೇಶನ್ ಇನ್ ದ ಬ್ಯಾಕ್ಗ್ರೌಂಡ್. ಅದರ ಅರ್ಥ ಏನಾಯ್ತು ಅನ್ನೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ WWW ವರ್ಲ್ಡ್ ವೈಡ್ ವೆಬ್. WWW ಮತ್ತು ಇಂಟರ್ನೆಟ್, ಹಿಂಗೆ ಎರಡು ಕಾನ್ಸೆಪ್ಟ್ ಅದಾವ್ರಿ. WWW ಮತ್ತು ಇಂಟರ್ನೆಟ್, ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು? WWW ಈಸ್ ಅ ಪಾರ್ಟ್ ಆಫ್ ಇಂಟರ್ನೆಟ್. ಇಂಟರ್ನೆಟ್ ಇದು ದೊಡ್ಡದಿದೆ, WW ಇದು ಚಿಕ್ಕದಿದೆ. WWW ವರ್ಲ್ಡ್ ವೈಡ್ ವೆಬ್ ಇದು ಇಂಟರ್ನೆಟ್ ದ ಒಂದು ಚಿಕ್ಕ ಭಾಗವಾಗಿದೆ. ಇಟ್ ಈಸ್ ಅ ಪಾರ್ಟ್ ಆಫ್ ಇಂಟರ್ನೆಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.